ಕಮರ್ಷಿಯಲ್ ಸಿಲಿಂಡರ್ ಪೂರೈಸುವಂತೆ ಪ್ರಧಾನಿಗೆ ಪತ್ರವನ್ನ ಬರೆಯಲಾಗಿದೆ. ಪ್ರಧಾನಿ ಮೋದಿಗೆ ಬೆಂಗಳೂರು ಹೋಟೆಲ್ ಸಂಘ ಪತ್ರವನ್ನ ಬರೆದಿದೆ. ಹೋಟೆಲ್ ಸಂಘ ಬಹಳ ನಷ್ಟ ಅನುಭವಿಸ್ತಾ ಇದೆ. ಹೀಗಾಗಿ ಪ್ರಧಾನಿಗೆ ಕುರಿತಂತೆ ಪತ್ರ, ಪ್ರಧಾನಿ ಭೇಟಿಗೆ ಸಮಯವನ್ನ ಕೇಳಿದೆ ಹೋಟೆಲ್ ಸಂಘ. ಹೋಟೆಲ್ ಮಾಲೀಕರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೋರಿ ಪತ್ರವನ್ನ ಬರೆಯಲಾಗಿದೆ. ಪ್ರತಿದಿನ ಸಿಲಿಂಡರ್ ಬೇಡಿಕೆಯಲ್ಲಿ 50% ಪೂರೈಸುವಂತೆ ಮನವಿಯನ್ನ ಮಾಡಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದೆ, ಕಾರ್ಯನಿರ್ವಹಿಸ್ತಾ ಇದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದರಿಂದ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮ ಗಂಭೀರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪ್ರತಿದಿನ ಲೀಟರ್ ಬೇಡಿಕೆಯಲ್ಲಿ 50% ಆದ್ರೂ ಪೂರೈಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತಂತೆ ಸಮಯಾವಕಾಶವನ್ನ ನೀಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಈಗಾಗಲೇ ಪ್ರಧಾನಿ ಮೋದಿ ಅವರಿಗೂ ಕೂಡ ಹೋಟೆಲ್ ಮಾಲೀಕರ ಸಂಘ ಒಂದು ಪತ್ರವನ್ನ ಬರೆದಿದೆ. ಹೋಟೆಲ್ ಮಾಲೀಕರ ಸಂಘ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇರೋ ಹಾಗೆ 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಆದ್ರೆ ಈಗ ಯಾವ ರೀತಿ ಸಮಸ್ಯೆ ಆಗಿದೆ? ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ, ವ್ಯತ್ಯಯ ಆಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮ ಗಂಭೀರ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಪ್ರತಿದಿನ ಸಿಲಿಂಡರ್ ಬೇಡಿಕೆಯಲ್ಲಿ 50% ಆದ್ರೂ ಪೂರೈಕೆಯನ್ನ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳ ಮೇಲೆ ಆಟೋ, ಟ್ಯಾಕ್ಸಿ ಚಾಲಕರು ಅವಲಂಬಿತರಾಗಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಹೋಟೆಲ್ಗೆ ಬಂದು ತಿನ್ನುವಂತವರಿದ್ದಾರೆ. ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು, ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತೆ ಸಂಬಂಧಿಕರು, ಹಿರಿಯ ನಾಗರಿಕರು, ಬ್ಯಾಚುಲರ್ಸ್, ಪೈಜಿಗಳಲ್ಲಿ ವಾಸಿಸುವವರು ಹೋಟೆಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಹೋಟೆಲ್ ಮುಚ್ಚಿದ್ರೆ ಕೆಲಸ ಮಾಡುವ ಸಿಬ್ಬಂದಿಯೂ ಬೀದಿಗೆ ಬೀಳ್ತಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಈಗಾಗಲೇ ನೋಡ್ತಾ ಇದ್ದ ಹಾಗೆ 100 ಕೋಟಿಗೂ ಹೆಚ್ಚು ಏನಾಗಿದೆ, ಲಾಸ್ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸ್ತಾ ಇದ್ರು. 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಮೇಲೆ ಇದು ನೇರವಾದ ಪರಿಣಾಮ ಬೀರುತ್ತೆ. ರೈತರು ಬೆಳೆಯುವ ತರಕಾರಿ, ಸೊಪ್ಪು, ಹಣ್ಣುಗಳ ದರ ಹೆಚ್ಚಳವಾಗ್ತಾ ಇದೆ. ಸಮಸ್ಯೆ ಬಗ್ಗೆ ಚರ್ಚಿಸೋದಕ್ಕೆ ಪ್ರಧಾನಿ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಇಂದ ಪ್ರಧಾನಿಗೆ ಪತ್ರವನ್ನ ಬರೆಯಲಾಗಿದೆ. ಆದಷ್ಟು ಬೇಗ ಒಂದು ಸಮಯಾವಕಾಶವನ್ನ ಕೊಡಿ, ನಾವು ಈ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ.